ಹೌದು, ನಾನೇ. ಓ, ಮೊದಲಿನವರು. ನನಗ ಆಮಂತ್ರಣ ಇಲ್ವೇ? ಇದೆ. ಹಾ, ಅದಕ್ಕಾಗೆ ಬಂದೆ. ಎಲ್ಲಿ ನಿಮ್ಮ ಹೆಂಡತಿ? ಅವಳು ಹಿಂದೆ ಕುದುರೆ ಗಾಡಿ ಬರ್ತಾ ಇದ್ದಾಳೆ. ಮದುವೆಗೆ ಅತಿಥಿಗಳು ಬರೋರಿದ್ದಾರೆ. ನೀವು ಕೂತ್ಕೊಳ್ಳಿ. ಎಲ್ಲಿ ಮದುಮಗಳು? ಅಲಂಕಾರ ಮಾಡ್ಕೊಳ್ತಿರ್ಬೇಕು. ಮದುಮಗಳಿಗೆ ಇಷ್ಟು ದೊಡ್ಡದ ಹೂವಿನ ಹಾಕಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಸಣ್ಣ ಹೂವಿನ ರಸ. ಮದುಮಗ ತಂದ್ಕೊಟ್ಟಿದ್ದು ಹೂವ ಅವರೇ ತಂದ್ಕೊಟ್ಟಿದ್ದು. ಇಲ್ಲಿದೆ ನೋಡು. ನೀನ್ ಹೀಗೆ ಈ ವೇಷ ಹೊರಗಡೆ ಬರಬಾರ್ದು. ಯಾಕೆ? ಮದುಮಗ ತಂದ್ಕೊಡೋ ಹೂವಿನ ಬಗ್ಗೆ ಯಾಕೆ ವಿಚಾರಿಸ್ತಿದ್ಯಾ? ನಿನ್ ತಲೆಯಲ್ಲಿ ಬೇರೆ ಏನಾದ್ರೂ ಇದೆಯಾ? ಹಾಗೇನೂ ಇಲ್ಲ. ನನ್ನ ತಲೆಯಲ್ಲಿ ಬೇರೆನಿರುತ್ತೆ. ನಿನಗೆ ಗೊತ್ತು ಏನೂ ಇಲ್ಲ ಅಂತ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಹೇಳು, ನಾವಿಬ್ರು ಒಬ್ರಿಗೊಬ್ರು ಏನಾಗ್ಬೇಕು ಅಂತ ಹೇಳು. ನೆನಪು ಮಾಡ್ಕೋ, ಹಳೇದನ್ನೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೋ. ಆದ್ರೆ ಜೋಡಿ ಎತ್ತು ಜೋಪಡಿ ಅಂತ ಮನೆ ಮಾತ್ರ ಹೇಳೋದು. ಇದೆಲ್ಲಾದ್ರೂ ಮುಂದೆ ಅದೇನೇನೋ ಅಲ್ಲ ಅಲ್ವಾ? ನೀನಿಲ್ಲಿ ಏನ್ ಮಾಡ್ಬೇಕು ಅಂತ ಬಂದಿದ್ಯಾ? ಓ, ನಿನ್ನ ಈ ದೂರಿ ಮದುವೆ ನೋಡೋದಕ್ಕೆ. ನಾನು ನಿನ್ನ ಮದುವೆ ನೋಡ್ ಹಾಗೆ. ಕೆಲವೊಮ್ಮೆ ಹಣ ಮತ್ತೆ ಅದು ಹೊಳಪು ಬೇರೆ ಎಲ್ಲದನ್ನ ಕಾಣದೇ ಇರೋ ಮಾಡ್ಬಿಡುತ್ತೆ. ಎಂಥ ಸುಳ್ಳುಗಾರ ನೀನು. ನಿಲ್ಸಿ, ದಯವಿಟ್ಟು ನೀವಿಬ್ರಿಗೆ ಮಾತಾಡೋದು ನಾನ್ ನಿಲ್ಸಿ. ಇವಳು ಸರಿಯಾಗಿ ಹೇಳ್ತಿದ್ದಾಳೆ. ನಾನು ನಿನ್ ಜೊತೆ ಮಾತಾಡೋದೇ ತಪ್ಪು. ಆದ್ರೆ ನೀನ್ ಇಲ್ಲಿಗೆ ನನ್ನ ಮೇಲೆ ಒಂದು ಕಣ್ಣಿಡೋಕೆ ಬಂದಿದ್ಯಾ ಅನ್ನೋದೇ ನನ್ನ ಮನಸ್ಸಿಗೆ ಚುಚ್ಚಿದೆ. ಹೊರಡು, ಹೊರಗೆ ನಿನ್ ಹೆಂಡತಿಗ ಕಾಯ್ತಾ ಇರು. ಹೋಗೋ. ಮದುವೆ ಆದಾಗಿನಿಂದ ಯಾರ್ದು ತಪ್ಪು ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಹಳೆ ತಪ್ಪು ಹೋಗಿ ಹೊಸ ತಪ್ಪು ಕಾಣುತ್ತೆ. ಆದ್ರೆ ಕೊನೆಯಲ್ಲಿ ತಪ್ಪು ಅನ್ನೋದು ಮಾತ್ರ ಹಾಗೇ ಉಳಿದ್ಬಿಟ್ಟಿದೆ. ಮರುಭೂಮಿಯಲ್ಲಿ ಸಿಕ್ಕಿ ಹಾಕೊಂಡ ಹುಡುಗಿಯ ಮೇಲೆ ನಿಮ್ಮಂಥ ಕುದುರೆ ಸವಾರರು ಸಾಕಷ್ಟು ಸವಾರಿ ಮಾಡ್ತೀರಿ. ಅದು ನಿಮ್ಗೆ ಚೆನ್ನಾಗಿ ಗೊತ್ತು. ಇಂಥ ಜಂಬದ ಮಾತಿನ ಪ್ರಯೋಜನ ಏನೂ ಇಲ್ಲ. ಹತ್ರ ಬರಬೇಡ. ಆಸೆಯನ್ನು ಬೆಂಕಿಯನ್ನು ಉರಿಯೋದು ಮತ್ತೆ ಅದ್ರ ಬಗ್ಗೆ ಮಾತಾಡದೇ ಇರೋದು ನಮಗೆ ನಾವು ತಂದ್ಕೊಳ್ತಿರೋ ದೊಡ್ಡ ಶಿಕ್ಷೆ. ನಿನ್ನ ನೋಡ್ದೆ ಮಾತಾಡ್ದೆ ಪ್ರತಿ ರಾತ್ರಿ ಎಚ್ಚರ ಆಯ್ತು ಅನುಭವಿಸಿ ಬಿಗ್ಮಾರ್ದಿಂದ ಏನ್ ಪ್ರಯೋಜನ? ಅದನ್ನ ಸುಟ್ಟು ಪೂಜೆ ಮಾಡ್ತಾ ಇದ್ದೆ. ಕಾಲ ಎಲ್ಲವನ್ನು ಬರ್ಸುತ್ತೆ, ಈ ಗೋಡೆಗಳು ಎಲ್ಲವನ್ನು ಮರೆ ಮಾಚುತ್ತೆ ಅಂತ ನೀನು ಅನ್ಕೊಂಡಿರ್ಬೋದು. ಆದ್ರೆ ಅದು ಸುಳ್ಳು, ಶುದ್ಧ ಸುಳ್ಳು. ನಿನ್ನ ಆಂತರ್ಯದಲ್ಲಿ ಬೇರೆ ಬಿಟ್ಟಿರೋ ಸತ್ಯಗಳನ್ನ ಬೇರೆ ಸಮೇತ ಕಿತ್ತಿಸೋದಕ್ಕಾಗೋದಿಲ್ಲ. ಅಯ್ಯೋ, ನೀನ್ ಹೇಳೋದನ್ನ ನನ್ನಿಂದ ಕೇಳಕ್ ಆಗ್ತಿಲ್ಲ. ನಿನ್ನ ಧ್ವನಿ ಕೂಡ, ನಿನ್ನ ಮಾತು ನನಗೆ ನಶೆ ಏರಿಸಿ ಗುಲಾಬಿ ಹೂವಿನ ಹೊದಿಕೆಯೊಳಗೆ ಸುತ್ತಿ ಮಲಗಿಸ್ತಾಗಿದೆ. ನಿನ್ ಕಡೆಗೆ ಸೆಳೀತಿದೆ. ಮತ್ತೆ ನನಗೂ ಗೊತ್ತು, ನಾನು ನಿನ್ ಕಡೆ ವಾಲ್ತಿದ್ದೀನಿ. ಆಗ ನಾನು ಹೋಗ್ತೀನಿ. ನೀನ್ ಹೀಗೆ ಹೇಳಿದ ಹೊಟ್ಟಾಗು. ಚಿಂತೆ ಬೇಡ, ನಾನು ಇದೇ ಕೊನೆ ಬಾರಿ ಹತ್ರ ಮಾತಾಡ್ತಾ ಇರೋದು. ನನಗೆ ಗೊತ್ತು, ನಾನು ಹುಚ್ಚಿ. ನನ್ನೆದೆ ನಿನಗಾಗಿ ಮಿಡಿಸಿದೆ. ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ದೆ ಹೋಗಿದ್ದಿದ್ರೆ ನನಗೆ ನೆಮ್ಮದಿನೇ ಇರ್ತಾ ಇರಲಿಲ್ಲ. ನನಗೆ ಮದುವೆ ಆಯ್ತು, ಈಗ ನೀನು ಮದುವೆ ಆಗ್ಬೇಕು. ಆದ್ರೆ ಅವ್ಳ ಮದ್ವೆ ಆಗೇ ಆಗ್ತಾಳೆ. ಓಯ್, ದಿಬ್ಬಣ ಬಂತು, ಹೊರಡಿ ಹೊರಡಿ. ದಿಬ್ನ ಬಂದಾಯ್ತು. ನೀನಿನ್ನ ಸರಿ ಅಲ್ಲ, ಭೇಟಿ ಆಗೋದಿಲ್ಲ ಅಲ್ವಾ? ಚಿಂತೆ ಬೇಡ,